ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ಇವತ್ತು 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 17ರ ಉತ್ತರಗಳನ್ನು ತಂದಿದ್ದೀನಿ. ಇದು ಸಂಬಂಧಪಟ್ಟಿದ್ದು ಕಲಿಕಾಂಶ 7 ಮಧ್ಯಕಾಲೀನ ಭಾರತದ ಕಾಲಗಣನೆ ಅಂತಕ್ಕಂಥ ಕಲಿಕಾಂಶದಲ್ಲಿ ಕಲಿಕಾ ಹಾಳೆ 17 ಇದೆ. ಇದರ ಮೊದಲಿನ 16ರವರೆಗಿನ ಕಲಿಕಾ ಹಾಳೆಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ. ಅದನ್ನು ಒತ್ತಿ ನೋಡ್ಬೋದು. ಅಷ್ಟಲ್ಲದೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಫಸ್ಟ್ ಆಗಿ ಸಹಿತ ಪಿನ್ ಅನ್ನು ಮಾಡಿದ್ದೀನಿ. ಈ ವಿಡಿಯೋದ ಮೇಲೆ ಐಕಾರ್ಡಲ್ಲಿ ಇದರ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ಸಜೆಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ಒತ್ತಿ ನೋಡ್ಬೋದು. ವಿಡಿಯೋವನ್ನು ಒಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್, ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಕಲಿಕಾ ಹಾಳೆ 17ರ ಪ್ರಶ್ನೆಗಳಿಗೆ ಇರತಕ್ಕಂಥ ಉತ್ತರಗಳನ್ನು. ಕಲಿಕಾ ಫಲ 7 ಉತ್ತರ ಮತ್ತು ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದ ಐತಿಹಾಸಿಕ ಘಟನೆಗಳ ಕಾಲಗಣನೆಯನ್ನು ಅರ್ಥೈಸಿಕೊಳ್ತೀರಿ ಅಂತಕ್ಕಂಥದ್ದು ಇದು ಕಲಿಕಾ ಫಲ ಇತ್ತು. ಕಲಿಕಾ ಹಾಳೆ 17 ಚಟುವಟಿಕೆ 1 ಕಾಲಾನುಕ್ರಮ ಏನಿದೆ ಅಂತಂದ್ರೆ, ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ನಡೆದ ಪ್ರಮುಖ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರಿತೀರಾ? ನಾನು ನಿಮಗೆ ಸಹಾಯ ಮಾಡ್ತೀನಿ. ನೋಡೋಣ, ಬರೆಯಿರಿ. ಉದಾಹರಣೆಗೆ ನಿಮ್ಮ ಕುಟುಂಬ ಸದಸ್ಯರ ಜನನ, ಮನೆಯಲ್ಲಿ ನಡೆದಿರುವ ಸಮಾರಂಭಗಳು ಇತ್ಯಾದಿ. ಸೊ ಘಟನೆಗಳನ್ನು ನಿಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂಥ ಕುಟುಂಬದ ಸದಸ್ಯರ ಜನನ, ನಿಮ್ಮದೇ ಆಗಿರ್ತಕ್ಕಂಥ ಜನನ. ಸೊ ಘಟನೆಗಳನ್ನು ತಾವೇನು ಮಾಡ್ತೀರಿ, ಎಷ್ಟು ಘಟನೆಗಳನ್ನು ವರ್ಷವನ್ನು ನೆನಪಿನಲ್ಲಿದ್ದಾವಲ್ಲ ಅವುಗಳನ್ನು ಕಾಲಾನುಕ್ರಮದಲ್ಲಿ ಬರಿಬೇಕು. ಸೊ ಫಸ್ಟ್ ಆಗಿರ್ತಕ್ಕಂಥ ಮೊದಲ ವರ್ಷದಿಂದ ಏರಿಕೆ ಹಾಕೋತಾ ಏನು ಮಾಡಬೇಕು, ಅದು ಹೋಗಬೇಕು. ಸೊ ಎಷ್ಟು ಕಾಲಮ್ ಹಾಕೋಬೇಕು? 3. ಸಾಮಾನ್ಯ ಶಕವರ್ಷ, ಘಟನೆಗೆ ಸಂಬಂಧಿಸಿದ ವ್ಯಕ್ತಿಗಳು. ಉತ್ತರ ನೋಡೋಣ. ಒಂದು ಮಾದರಿಯಾಗಿ ತಂದಿದ್ದೀನಿ. ಸಾಮಾನ್ಯ ಶಕವರ್ಷ, ಘಟನೆ ಮತ್ತು ಘಟನೆಗೆ ಸಂಬಂಧಿಸಿದ ವ್ಯಕ್ತಿಗಳು. 1965. ಸೊ ತಂದೆಯ ಜನನ. ಸೊ ಸಂಬಂಧಪಟ್ಟಿದ್ದು ನಿಮ್ಮ ತಂದೆ ಹೆಸರು. ಇಲ್ಲಿ ಉದಾಹರಣೆ ತಗೊಂಡಿದ್ದೀನಿ. 1990ರಲ್ಲಿ ನನ್ನ ಜನನ, ಅಂದರೆ ನಾನು ರೋಹನ್ ಅಂತ. ಸೊ 1996 ಶಾಲೆಗೆ ದಾಖಲು. ಸೊ ಯಾರ ಘಟನೆಗೆ ಸಂಬಂಧಿಸಿದ್ದು? ರೋಹನ. 2000ದಲ್ಲಿ ಏನಾಯ್ತಪ್ಪ ಅಂದರೆ ಸಹೋದರಿಯ ಮದುವೆ ಆಯಿತು. ಅದು ಯಾರಪ್ಪ ಅಂತಂದರೆ ನನ್ನ ಸಹೋದರಿ ಹೆಸರು ಮಾಲತಿ. ಇದು ಎಕ್ಸಾಂಪಲ್ ಇತ್ತು. ಇದೇ ತರನಾಗಿ ತಾವು ಉದಾಹರಣೆಗಳನ್ನು ಏನು ಮಾಡ್ಕೋಬೇಕು, ಈ ಘಟನೆಗಳನ್ನು ಏನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗಬೇಕು. ಸೊ ಮೊದಲು ಚಿಕ್ಕ ವರ್ಷದಿಂದ ಹಿಡಿದು ಏನು ಮಾಡಬೇಕಪ್ಪ ಅಂದರೆ ಮೊದಲ ಘಟನೆ ಸಂಭವಿಸಿದಿಂದ ಹಿಡಿದು ಇತ್ತೀಚಿನ ಘಟನೆಗಳನ್ನು ಏರಿಕೆ ಕ್ರಮದಲ್ಲಿ ಘಟನೆಗಳನ್ನು ಜೋಡಿಸ್ತಾ ಆ ಘಟನೆಗೆ ಸಂಬಂಧಿಸಿದ ವ್ಯಕ್ತಿಯನ್ನು ಬರೆದ್ರೆ ಈ ಚಟುವಟಿಕೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್, ಮಧ್ಯಕಾಲೀನ ಭಾರತದ ಪ್ರಮುಖ ಘಟನಾವಳಿಗಳ ಕಾಲಾನುಕ್ರಮ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾರ್ಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನಿದೆ ಅಂತಂದರೆ, ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಷಗಳನ್ನು ತಾವುಗಳು ತಿಳಿದುಕೊಳ್ಳಲೇಬೇಕು. ಏನಿದೆ ಅಂತಂದರೆ 1000ದಿಂದ 1027ರವರೆಗೆ ಮೊಹಮ್ಮದ್ ಗಜ್ನಿ ದಾಳಿ ಮಾಡಿದ. 1991 ಮತ್ತು 92ರಲ್ಲಿ ಮೊದಲ ಮತ್ತು ಎರಡನೇ ತರೇನ್ ಯುದ್ಧ ನಡೆಯಿತು. 1206ರಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಸ್ಥಾಪನೆಯಾಯಿತು. 1308ರಿಂದ 1309ರವರೆಗೆ ಅಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡ್ತಾನೆ. 1927ರಲ್ಲಿ ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ಸ್ಥಳಾಂತರ ಆಗ್ತದೆ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗ್ತದೆ. 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. 1398ರಲ್ಲಿ ಭಾರತದ ಮೇಲೆ ತೈಮೂರ್ ದಾಳಿ ಮಾಡ್ತಾನೆ. 1489ರಲ್ಲಿ ಆದಿಲ್ ಶಾಹಿ ರಾಜ್ಯದ ಸ್ಥಾಪನೆ ಆಗ್ತದೆ. 1526ರಲ್ಲಿ ಮೊದಲ ಪಾನಿಪತ್ ಕದನ ನಡೀತದೆ. 1556ರಲ್ಲಿ ಎರಡನೇ ಪಾನಿಪತ್ ಕದನ ನಡೀತದೆ. 1565ರಲ್ಲಿ ತಾಳಿಕೋಟೆ ಕದನ ನಡೀತದೆ. 1582ರಲ್ಲಿ ದೀನ್ ಇಲಾಹಿಯ ಸ್ಥಾಪನೆ ಆಗ್ತದೆ. 1686ರಲ್ಲಿ ವಿಜಯಪುರದ ವಶವಾಗ್ತದೆ. 1707ರಲ್ಲಿ ಔರಂಗಜೇಬನ ಮರಣ ಆಗ್ತದೆ ಅಂತಕ್ಕಂಥದ್ದು ಒಂದು 15 ಘಟನೆಗಳನ್ನು ಏನು ಮಾಡಿದ್ದಾರೆ. ಇದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟನೆಗಳು ಬರ್ತವೆ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಓಕೆ, ಸೊ ಮುಂದೆ ಹೋಗುವ ಪ್ರಶ್ನೆಗಳು ಏನಿದಾವೆ ಅಂತಕ್ಕಂಥದ್ದನ್ನು. ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಖಾಲಿ ಜಾಗದಲ್ಲಿ ಜೋಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಾಲಾನುಕ್ರಮದಲ್ಲಿನೇ ಬರಿಬೇಕು. 5 ಘಟನೆಗಳಿದ್ದಾವೆ. ಮೊದಲ ಪಾನಿಪತ್ ಕದನ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, ತಾಳಿಕೋಟೆ ಕದನ, ತರೈನ್ ಕದನಗಳು,
ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆ ಅಂತ 5 ಘಟನೆಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕು, ಈ ಘಟನೆಗಳನ್ನು ವರ್ಷಗಳಲ್ಲಿ ಯಾವ ವರ್ಷ ನಡೀತಾ ಅನ್ನೋದನ್ನು ಬರಿಬೇಕು. ಎಸ್, ಮೊದಲ ಪಾನಿಪತ್ ಕದನ 1526ರಲ್ಲಿ ನಡೀತದ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ 1336ರಲ್ಲಿ. ತಾಳಿಕೋಟೆ ಕದನ 1565ರಲ್ಲಿ. ತರೈನ್ ಕದನ 1191ರಲ್ಲಿ. ಅಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆ 1308ರಲ್ಲಿ. ಈ ವರ್ಷಗಳನ್ನು ಘಟನೆಗಳನ್ನು ನಾವು ವರ್ಷದಲ್ಲಿ ಬರ್ಕೊಂಡಾಯ್ತು. ಇನ್ನು ಯಾವ ಘಟನೆ ಮೊದಲು ನಡೀತು ಅನ್ನೋದನ್ನು ನಾವು ಏನು ಮಾಡಬೇಕು, ಆ ಘಟನೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗಬೇಕು. ಸೊ ಅಂಕಿಗಳನ್ನು ನೋಡಿದಾಗ ಗೊತ್ತಾಗ್ತದೆ. 1191 ಫಸ್ಟ್ ಬರ್ತದೆ, 1308 ಸೆಕೆಂಡ್ ಬರ್ತದೆ, 1336 ಥರ್ಡ್ ಬರ್ತದೆ, 1526 ನಾಲ್ಕನೇದು ಬರ್ತದೆ. ಓಕೆ, ದೆನ್ 1565 ಐದನೇದಾಗಿ ಬರ್ತದೆ. ಇವಾಗ ಅದನ್ನು ಏನಾಗ್ತದಪ್ಪ ಅಂದ್ರೆ ಉತ್ತರ ಸರಿ ಆಗ್ತದೆ. 1191ರಲ್ಲಿ ತರೈನ್ ಕದನ, 1308ರಲ್ಲಿ ಅಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆ, 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, 1ನೇ ಪಾನಿಪತ್ ಕದನ 1526, ತಾಳಿಕೋಟೆ ಕದನ 1565. ಇವುಗಳನ್ನು ನಾವು ಏನು ಮಾಡಿದ್ದೀವಿ, ಘಟನೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸ್ಕೊಂಡು ಹೋದಿವಿ. ಇದೇ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿರ್ತಕ್ಕಂಥ ಪ್ರಶ್ನೆಗೆ ಇದೇ ಥರ ಉತ್ತರವನ್ನು ಬರೀಬೇಕು. ಮುಂದೆ ಹೋಗೋಣ. ಎಸ್, ಚಟುವಟಿಕೆ 3, ಕಾಲಗಣನೆಯ ಪಟ್ಟಿಯಲ್ಲಿ ಸ್ಥಳದಲ್ಲಿ ಗುರುತಿಸಿ ಅಂತ ಕಟ್ಟಿದ್ದಾರೆ. ಇದು ಒಂದು ಕಾಲಗಣನೆ. ಈ ಕಾಲಗಣನೆಯ ಪಟ್ಟಿಯಲ್ಲಿ ತಾವೇನು ಮಾಡಬೇಕು, ಘಟನೆಗಳನ್ನು ಗುರುತಿಸಬೇಕು. ಮೊದಲನೇದು ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಕೇಳಿದ್ದಾರೆ. ಸೊ ಇದನ್ನು ಫಸ್ಟ್ ವರ್ಷ ಗೊತ್ತಾಗಬೇಕು. ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಯಾವಾಗಾಯಿತು, 1347. ಓಕೆ, ಈ ಥರನಾಗಿ ಒಂದು ಕಾಲರೇಖೆಯನ್ನು ತಾವೇನು ಮಾಡಬೇಕು, ಹಾಕಿಕೊಳ್ಳಬೇಕು. ಅದನ್ನು ವರ್ಷದಲ್ಲಿ ಗುರುತಿಸಬೇಕು. ಅದನ್ನು ಮಾನದಂಡಗಳನ್ನು 1000 ವರ್ಷ, 500 ವರ್ಷ, 100 ವರ್ಷ, ಈ ಥರ ತಾವೇನು ಮಾಡ್ಬೋದು, ವಿದ್ಯಾರ್ಥಿಗಳೇ ತೆಗೆದುಕೊಳ್ಳಬಹುದು. ನಾನು 1000 ಒಂದೊಂದು ನೂರಾಗಿ ತೊಗೊಂಡಿದ್ದೀನಿ. ಇಲ್ಲಿ 1000 ಇದೆ, 1100, 1200, 1300, 1400 ಸಾಮಾನ್ಯ ಶಕ ವರ್ಷ ಇದೆ. ಘಟನೆ ನಡೆದಿರ್ತಕ್ಕಂಥದ್ದು 1347. 1300 ಮತ್ತು 1400ರ ಮಧ್ಯೆ ಬರೋದು 1347. ಇಲ್ಲಿ ಏನಾಯ್ತಪ್ಪ ಅಂದರೆ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಆಯಿತು. ಎರಡನೇದು ಎಸ್, ದೀನ್ ಇಲಾಹಿಯ ಸ್ಥಾಪನೆ ಅಂತ ಇದೆ. ಇದು ಆಗಿದ್ದು 1582. ಸೊ ಕಾಲರೇಖೆಯಲ್ಲಿ ನಾನು ಏನು ಮಾಡಿದ್ದೀನಿ, 200 ವರ್ಷಗಳಿಗೆ ಒಂದೊಂದು ನಾನು ಏನು ಮಾಡಿದ್ದೀನಿ, ಗುರುತುಗಳನ್ನು ಹಾಕಿದ್ದೀನಿ. 1200, 1400, 1600, 1800, 2000. ಸೊ 1400 ಮತ್ತು 1600ರ ಮಧ್ಯದಲ್ಲಿ ಏನು ಬರ್ತದೆ, 1582 ಬರ್ತದೆ. ಸೊ ಇದು ದೀನ್ ಇಲಾಹಿಯ ಸ್ಥಾಪನೆ ಅಂತ ಗುರುತಿಸಬಹುದು. ಮೂರನೇದು ತೈಮೂರನ ದಾಳಿ. ಸೊ ತೈಮೂರ್ ಭಾರತದ ಮೇಲೆ ದಾಳಿ ಮಾಡಿದ್ದು 1398. ಸೊ ಕಾಲರೇಖೆಯಲ್ಲಿ 1000, 1100, 1200, 1300, 1400 ಇದೆ. ಸೊ ಇಲ್ಲಿ ಏನು ಬರ್ತದಪ್ಪ ಅಂದ್ರೆ 1398 ಬರ್ತದೆ. ಇದು ತೈಮೂರನ ದಾಳಿಯ ವರ್ಷ. ಕಡೆಗೆ ಇತ್ತು ಎರಡನೇ ಪಾನಿಪತ್ ಕದನ. ಅದು ನಡೆದಿರ್ತಕ್ಕಂಥದ್ದು 1556. ಸೊ ಇದನ್ನು ಕಾಲರೇಖೆಯಲ್ಲಿ ಗುರುತಿಸಿದಾಗ 1000, 1200, 1400, 1600, 1800, 1400 ಮತ್ತು 1600ರ ಮಧ್ಯದಲ್ಲೇ ಬರೋದೇ 1556. ಸೊ ಇದು ಎರಡನೇ ಪಾನಿಪತ್ ಕದನ ನಡೀತು ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 17ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಹೋಪ್ ಈ ವಿಡಿಯೋದಲ್ಲಿ ತಮಗೆ ಪ್ರಶ್ನೆಗಳು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಶಾರ್ಟ್ಲಿ